कड़ा बोल रहा हूँ मैं अस्सलाम वालेकुम ಇವತ್ತು ನಾವು ಈ ಶಿರಾ ನಗರದ ಪಕ್ಕದಲ್ಲಿ ಇರತಕ್ಕಂತ ಅದು ಕೂಡ ದೊಡ್ಡಕೆರೆ ಪಕ್ಕದಲ್ಲಿ ಇರತಕ್ಕಂತ ಈ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಇದು ಐತಿಹಾಸಿಕವಾದ ಸ್ಥಳ. ಇಲ್ಲಿ ಸಮಾಧಿ ಇರತಕ್ಕಂತ ವಿಚಾರದಲ್ಲಿ ಮಾತಾಡಬೇಕಂದ್ರೆ ಇವರ ಹೆಸರು ಹಜರತ್ ರಹಮಾನ್ ಶಾವಲಿ ಅಂತೇಳಿ. ಇವರು ಪುರಾತನ ಕಾಲದಿಂದಲೂ ಇಲ್ಲಿ ಇವರು ನೆಲೆಸಿದ್ದಾರೆ. ಹಾಗಾಗಿ ನಮ್ಮ ಶಿರಾ ತಾಲೂಕು ಐತಿಹಾಸಿಕ ತಾಲೂಕು. ಇಲ್ಲಿ ಅನೇಕ ಜನ ವಿದ್ವಾಂಸಿಗಳು ಹಾಗೂ ಅನೇಕ ಜನ ಗುರುಗಳು ಮತ್ತು ಇನ್ನಿತರೆ ಎಲ್ಲ ಧರ್ಮದವರು ಕೂಡ ಇಲ್ಲಿ ನೆಲೆಸಿದ್ದರು. ಇದು ಸೂಫಿ ಸಂತರ ಬೀಡು ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಇದರ ಬಗ್ಗೆ ಒಂದು ಐತಿಹಾಸಿಕವಾಗಿ ಒಂದು ಪುಸ್ತಕ ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ. ನಗರಸಭಾ ಮಾಜಿ ಸದಸ್ಯರಾದಂಥ ಕೆ ನಜೀರ್ ಸಾಹೇಬ್ರವರು ಶಿರಾ ನಗರದ ಒಂದು ಐತಿಹಾಸಿಕ ಪುಸ್ತಕ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಶಹರೆ ಸಿರಾ ಕಿ ತಾರೀಖ್ ಅಂತ ಉರ್ದು ಭಾಷೆಯಲ್ಲಿ ಹೇಳ್ತಾರೆ. ಅಂದರೆ ಇದು ಶಿರಾ ನಗರದ ಐತಿಹಾಸಿಕ ಒಂದು ಪುಸ್ತಕ ರಚನೆ ಮಾಡಲಿಕ್ಕೆ ಹೊರಟಿರತಕ್ಕಂಥ ಸಂದರ್ಭದಲ್ಲಿ ಇಂಥ ಅನೇಕ ನೂರಾರು ಸ್ಥಳಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ, ಅಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲೂ ಕೂಡ ಬಂದಿದ್ವಿ. ಇವರ ಹೆಸರು ಹಜರತ್ ಅಬ್ದುಲ್ ರಹಮಾನ್ ಶಾವಲಿ ಅಂತೇಳಿ. ದೊಡ್ಡಕೆರೆ ಪಕ್ಕದಲ್ಲಿರ್ತಕ್ಕಂಥ ಈ ಸಮಾಧಿ. ಹೀಗಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ನಮ್ಮ ನಜೀರ್ ಅಹಮದ್ ಸಾಹೇಬರು ಕೊಡ್ತಾರೆ. ಅಷ್ಟೇ. ಧನ್ಯವಾದಗಳು.